ಹೊಸನಗರ ತಾಲೂಕಿನ ಸೊನಲೆಯ ಬಿ ಸ್ವಾಮಿರಾವ್ ಅವರು 1983ರಿಂದ 94ರ ತನಕ 3 ಅವಧಿಯಲ್ಲಿ ಸುಮಾರು 12 ವರ್ಷಗಳ ಕಾಲ ಹೊಸನಗರ ತಾಲೂಕಿಗೆ ಶಾಸಕರಾದವರು. ನಿನ್ನೆ 1 ತಾಸಿಗೂ ಹೆಚ್ಚು ಸಮಯ ಅವರೊಂದಿಗೆ ಕಳೆದ ನಾನು ಅವರ ಹೋರಾಟದ ಹಾದಿ, ಆರೋಗ್ಯದ ಗುಟ್ಟು, ಅವರ ಉತ್ಸಾಹ ಕೇಳಿ ಕಣ್ಣಾರೆ ಕಂಡು ಮೂಕ ವಿಸ್ಮಿತನಾಗಿದ್ದೆ. ಅವರು ಶಾಸಕರಾಗಿದ್ದ 12 ವರ್ಷದ ಅವಧಿಯಲ್ಲಿ ಅನೇಕ ಜನಪರ ಹೋರಾಟಗಳನ್ನು ನಡೆಸಿದ್ದಾರೆ. ಅವರ ಕೊಡುಗೆಗಳು ಅಪಾರ. ಅವರ ಅಧಿಕಾರಾವಧಿಯಲ್ಲಿ 50 ಪ್ರಾಥಮಿಕ ಶಾಲೆ, 25 ಪ್ರೌಢಶಾಲೆ, 7 ಪದವಿ ಪೂರ್ವ ಕಾಲೇಜು, 2 ಪದವಿ ಕಾಲೇಜು, 10 ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸುಸಜ್ಜಿತ ನೆಹರು ಕ್ರೀಡಾಂಗಣ, ಹಲವು ಗ್ರಾಮೀಣ ಭಾಗಕ್ಕೆ ರಸ್ತೆ, ಗ್ರಾಮೀಣ ಭಾಗಕ್ಕೆ ಬಸ್ ಸಂಚಾರ ವ್ಯವಸ್ಥೆ, ಅನೇಕ ದೇವಸ್ಥಾನಗಳ ಅಭಿವೃದ್ಧಿ, 8,000 ಬಗರ್ ಹುಕುಂ ಹಕ್ಕುಪತ್ರ ವಿತರಣೆ, ಆಶ್ರಯ ಮನೆ ವಿತರಣೆ, ಸಾಕ್ಷರತಾ ಆಂದೋಲನ, ಹೀಗೆ ರೈತರ ಹಿತ ಕಾಪಾಡಲು 10 ಹಲವು ಸರ್ಕಾರಿ ಯೋಜನೆಗಳನ್ನ ಮನೆ ಬಾಗಿಲಿಗೆ ತಲುಪಿಸಿದ್ದಾರೆ ಪಿ ಸ್ವಾಮಿರಾವ್. 95 ವರ್ಷದ ವಯಸ್ಸಿನಲ್ಲಿ ಭತ್ತದ ಅವರ ಉತ್ಸಾಹ ಮತ್ತು ಆರೋಗ್ಯದ ಗುಟ್ಟು ಕೇಳಿದಾಗ ಇತ್ತೀಚೆಗೆ ಅಗಲಿದ ಪತ್ನಿಯೇ ನನ್ನ ಆರೋಗ್ಯದ ಗುಟ್ಟಾಗಿತ್ತು ಎಂದಿದ್ದರು. ಇಂದಿಗೂ ನಡೆಸಿಕೊಂಡು ಬರುತ್ತಿರುವ ಅನೇಕ ಹೋರಾಟಗಳು, ಉಪವಾಸ ಸತ್ಯಾಗ್ರಹ ಮತ್ತು ಹೊಸನಗರ ಮತ್ತೆ ತಾಲೂಕು ಮಾಡಲು ಪಣ ತೊಟ್ಟಿರುವ ಸ್ವಾಮಿರಾವ್, ಹೊಸನಗರದಿಂದ ಶಿವಮೊಗ್ಗಕ್ಕೆ ಪಾದಯಾತ್ರೆಯ ಹೋರಾಟ ಕರೆ ಕೊಟ್ಟಿರುವ ಇವರ ಛಲ, ಹಠ ನಿಜಕ್ಕೂ ಅನೇಕ ಯುವಕರಿಗೆ ಮಾದರಿ. ಹಿರಿಯ ಮುತ್ಸದ್ದಿ ರಾಜಕಾರಣಿ, ಹಠವಾದಿ ಎಂದು ಕರೆಸಿಕೊಳ್ಳುವ ಬಿ ಸ್ವಾಮಿರಾವ್ ಭೇಟಿ ನಿಜಕ್ಕೂ ಅವಿಸ್ಮರಣೀಯವಾಗಿಸಿತ್ತು. ಒಟ್ಟಿನಲ್ಲಿ ಇವರ ಜೊತೆ ಕಳೆದ ನಾನು ಪ್ರತಿಯೊಂದು ಕ್ಷಣ ಅದ್ಭುತವೆನಿಸಿತ್ತು.